ಬಲ್ಲಣ್ಣ ಲೋಡ್ ಸೆಟ್ ಆಯ್ತಾ? ಲೋಡ್ ಸೆಟ್ ಆಯ್ತಲ್ಲ ಗುರು, ನೀನೇ ಕರ್ಸಿ ಲೋಡ್ ಮಾಡಿಸಿದ್ಯಾ? ಎಲ್ಲಿ ಗುರು? ಎಲ್ಲಿ ತೂತ್ಕುಡಿ ಅಣ್ಣನ್ಗೆ ತೂತುಕುಡಿ ಲೋಡ್ ಸೆಟ್ ಆಗೈತೆ. ಬಿರಿಯಾನಿ ಅಂತೂ ಸೂಪರ್ ಆಗೈತೆ. ಬಟ್ ಒಂದು ಬೇಜಾರಾಗೋ ವಿಚಾರ ಅಂದ್ರೆ ನೋಡಿ, ಕಲರ್ ಹಾಕಿದ್ದಾರೆ ಫುಡ್ಗೆ. ಇದು ತಿಂದ್ರೆ ನಮಗೆ ಎಫೆಕ್ಟು, ಬಟ್ ಏನು ಬೇರೆ ಆಪ್ಷನ್ ಇಲ್ಲ, ತಿನ್ಲೇಬೇಕು. ಇಲ್ಲಿ ಇದೇ ತರ ಬಿರಿಯಾನಿ ಸಿಗೋದು, ಕಲರ್ ಮಿಕ್ಸ್ ಮಾಡ್ತಾರೆ. ಮಣ್ಣ ಹೊಡ್ತೈತೆ ಬ್ರೋ, ಹುಷಾರಾಗಿ ಹೋಗ್ಬಾ. ಬಂದ ತಕ್ಷಣ ಹೋಗ್ತಾ ಇದೆಯಾ? ಹೋಗಿ, ಅದೃಷ್ಟ ಚೆನ್ನಾಗೈತೆ, ಬೇಗ ಹೋಗ್ಬರ್ರಿ, ಹುಷಾರಾಗಿ ಹೋಗ್ರು. ನಮ್ಮ ಭಾರತ್ ಬೆನ್ಸ್ಗೂ ಇದಕ್ಕೂ ಏನಂದ್ರೆ ಏನು ಡಿಫ್ರೆನ್ಸ್ ಇಲ್ಲ. ಡಿಫ್ರೆನ್ಸ್ ಇರೋದಂದ್ರೆ ಒಂದೇ, ಇಲ್ಲಿದೆ ನೋಡಿ, ಪವರ್ ಮೂಡು, ಈಕೋ ಮೂಡು. ಇದು ಬಂದು ಈಕೋ ಮೂಡು, ಈ ಕಡೆ ಹಾಕಿದ್ರೆ ಪವರ್ ಮೂಡ್ ಬರುತ್ತೆ. ಮೈಲೇಜ್ ಪಿಕಪ್ ಬಗ್ಗೆ ಎಲ್ಲ ಏನು ಇಲ್ಲ ಅಣ್ಣ. ಮೈಲೇಜ್ ಗಿಲೇಜ್ ಎಲ್ಲ ಸ್ವಲ್ಪ, ಮೈಲೇಜ್ ಒಂದೇ ಸ್ವಲ್ಪ ಕಮ್ಮಿ ಇದೆ. ಒಂದು 3.7 ಬಂತು ಫಸ್ಟ್ ಟ್ರಿಪ್ಪು, ಆಮೇಲೆ ಇಂಪ್ರೂವ್ ಬರೇ 3.7 3.7 ಬಂತು ಫಸ್ಟ್ ಟ್ರಿಪ್. ಎಷ್ಟು ವೇಟ್ ಹಾಕಿದ್ರಿ ಟನ್ನೇಜ್? 11 ಟನ್ ಇತ್ತು ಅಷ್ಟೇ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಯಾಟರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ನಿನ್ನೆ ವ್ಲಾಗ್ ಏನು ಶೂಟ್ ಮಾಡಲಿಲ್ಲ, ಬೆಳಗ್ಗೆಯಿಂದ ಒಂದೇ ಹತ್ರ ಆಫೀಸ್ ಹತ್ರ ಇದ್ದಿದ್ದರಿಂದ ಏನೂ ಮಾಡೋಕ್ಕೋಗಲಿಲ್ಲ. ಸದ್ಯಕ್ಕೆ ಇವತ್ತು 2ನೇ ದಿನ ನಾವು ಬರೋಡಕ್ಕೆ ಬಂದು 3ನೇ ದಿನ. ಒಂದಿನ ಆಲ್ಟ್ ಆಗಿದ್ವಿ, ಇವತ್ತು 2ನೇ ದಿನ. ಬೆಳಗ್ಗೆ ಅದು ಗಾಡಿ ಎಲ್ಲ ತೊಳೆದ್ಬಿಟ್ಟು ಫ್ರೆಶಾಗಿ ಸ್ನಾನ ಏನೆಲ್ಲ ಮಾಡ್ಕೊಂಡು ರೆಡಿ ಇದೀವಿ ಇವಾಗ ಲೋಡ್ಗೆ ಹೋಗೋಕ್ಕೆ. ಲೋಡ್ ಬಟ್ ಯಾವುದು ಬರ್ತಾ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಇದು ನಮ್ಮದು ಚಿಕ್ಕಬಳ್ಳಾಪುರ ಗಾಡಿ, ಬಾಲು ಅಣ್ಣ ಅಂತ ನೋಡಿರ್ತೀರ ಅವರು. ಅಣ್ಣ ಎಲ್ಲೋದು ಬಾಲು ಅಣ್ಣ? ಎಲ್ಲಾದ್ರು ಹೋಟ್ಲಿಗೆ ಹೋಗೋರಾ? ಬರ್ತಾರೆ, ಆಮೇಲೆ ತೋರಿಸ್ತೀನಿ ಅವ್ರನ್ನೂ. ನಮ್ಮ ಗಾಡಿ ನೋಡಿ ಇವತ್ತು ಎಷ್ಟು ಕ್ಲೀನಾಗಿ ಕಾಣ್ತೈತೆ ಅಂತ. ಇಷ್ಟು ದಿನ ನೋಡೋಕ್ಕಾಗ್ತಾ ಇರಲಿಲ್ಲ, ಈ ಕಲರ್ ಇತ್ತು, ಇವಾಗ ಈ ಕಲರ್ ಆಗೈತೆ ವೈಟು. ಗಾಡಿನ ಸದ್ಯಕ್ಕೆ ಇಲ್ಲೇ ಬಿಟ್ಬಿಟ್ಟು ನೋಡಿ, 2 ಗಾಡಿ ಇಲ್ಲೇ ಇದ್ದಾವೆ. ಬೈಕ್ ಇಸ್ಕೊಂಡು ಟ್ರಾನ್ಸ್ಪೋರ್ಟ್ ಹೊರದು ಊಟ ತರಕ್ಕೆ ಹೋಗ್ತಾ ಇದ್ದೀವಿ, ಪಾರ್ಸಲ್ ತೊಗೊಂಬರೋಣ ಅಂತ. ಇಲ್ಲಿ ತಿಂದು ಬೇಜಾರಾಗಿಬಿಟ್ಟಿತ್ತು. ಹಂಗಾಗಿ ಟೋಟಲಾಗಿ 6 ಬಿರಿಯಾನಿ ತೊಗೊಂಡಿದ್ದೀವಿ. ಟೋಟಲ್ 3 ಗಾಡಿ ಇರೋದು, 6 ಜನ. ಹಂಗಾಗಿ ನೋಡಿ, ಇದೆಲ್ಲ ಬರೋಡಾ ಸಿಟಿ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಇದು ಅಶೋಕ್ ಲೇಲ್ಯಾಂಡ್ ಕ್ಯಾಪ್ಟನ್ 16 ವೀಲ್ ಗಾಡಿ. ಎಂತೆಂಥ ಬಿಲ್ಡಿಂಗ್ಗಳಿದಾವೆ ನೋಡಿ, ಇವೆಲ್ಲ ಅಪಾರ್ಟ್ಮೆಂಟ್ಗಳೇ. ಲೆಫ್ಟ್ ಸೈಡಲ್ಲಿ ಇರೋದು ಹೋಟ್ಲು. ಇವೆಷ್ಟು ಸಸ್ತಾ ಮಾಲ್, ಸಸ್ತಾ ಬಿರಿಯಾನಿ ತೊಗೊಂಬಂದ್ವಿ. ಬಾಗುರು ತಗೊಂಡೋಗು ಊಟ. ಇಲ್ಲಿ ಯಾರು ಕೊಡ್ತಾರೆ ಬಾರಪ್ಪ ಈ ಹೋಟ್ಲಲ್ಲಿ. ನಿನ್ನೆ ಊಟಕ್ಕೆ ಹೋದರೆ ಬರೀ ವೆಜ್ಗೆ 1100 ರೂಪಾಯಿ ಬಿಲ್ ಮಾಡಿದ್ರು. ಹಂಗಾಗಿ ನಾನ್ ವೆಜ್ ತೊಗೊಂಬಂದ್ವಿ. ತಾಗುರು ತಗೊಂಡೋಗ್ರಿ, ಊಟ ಮಾಡಿರಿ ಆರಾಮಾಗಿ. ಏನೋ ಬಿರಿಯಾನಿ ಚಿಕನ್ನು ನಿಮ್ಮವ್ರದ್ದೆ. ಮತ್ತು ಅಲ್ಲಾಲ್ ತಿನ್ನಲ್ವಲ್ಲ ನೀವು, ಹಂಗಾಗಿ ತೊಗೊಂಬಂದ್ವಿ. ಏನ್ ಬಲ್ಲಣ್ಣ ಲೋಡ್ ಸೆಟ್ ಆಯ್ತಾ? ಲೋಡ್ ಸೆಟ್ ಆಯ್ತಲ್ಲ ಗುರು, ನೀನೇ ಕರ್ಸಿ ಲೋಡ್ ಮಾಡಿಸಿದ್ಯಾ? ಎಲ್ಲಿ ಗುರು? ಎಲ್ಲಿ ತೂತ್ಕುಡಿ. ಅಣ್ಣನ್ಗೆ ತೂತುಕುಡಿ ಲೋಡ್ ಸೆಟ್ ಆಗೈತೆ. ಇವಾಗ ನಮ್ಮನ್ನ ಬಿಟ್ಟು ಹೋಗ್ತಾ ಇದಾರೆ. ಒಂದೇ ದಿನಕ್ಕೆ ಬಿಟ್ಟು ಹೋದ್ರೆ ಹೆಂಗ್ ಗುರು ನೀನು? ಏನ್ ಮಾಡೋಣ, ನಮ್ಮ ಅದೃಷ್ಟ ಇಲ್ಲಿ ಬಂದೇ ಲೋಡ್ ಆಗೈತೆ, ಹೋಗ್ಲೇಬೇಕು ಇವಾಗ. ಒಳ್ಳೆ ಹಣೆ ಬರ್ದಾಗ ಒಳ್ಳೆ ಅದೃಷ್ಟ ಐತೆ. ಹೋಗಿ ನೀವು ಆರಾಮಾಗಿ. ನಾವ್ ಇನ್ನೂ ಇಲ್ಲೇ ಇರ್ತೀವಿ, ನಾನು ನಮ್ಮ ದರ್ಶನ್ ಬ್ರೋ. ಇನ್ನು ಅವರು ಇಲ್ಲೇ ಅವ್ರೆ. ಬಂದ್ಬಿಡ್ತಾರೆ ಗುರು ಬೇಗ. ಇವತ್ತ ಏನ್ ಗುರು, ಲೋಡಿಂಗೇ ಬರ್ತಾ ಇಲ್ಲ. ಮಂತ್ ಸ್ಟಾರ್ಟಿಂಗ್ ಏನು ಮಾಡೋಕ್ಕಾಗಲ್ಲ. ಇವತ್ತು 2ನೇ ತಾರೀಕು ಆಗಿರೋದ್ರಿಂದ ಇದೇ ಸಮಸ್ಯೆ. 10 ದಿವಸ ಮಲಗಿಲ್ಲ ಗುರು ನಾನು. ಒಂದ್ಸರಿ ಜಮ್ಮು ಕಾಶ್ಮೀರ ನಾನು ಇದೇ ಆಫೀಸಾಗ 30 ದಿನ ಮಲಗಿದ್ದೀನಿ ಬ್ರೋ. 1 ತಿಂಗಳು, 4 ವರ್ಷದ ಕೆಳಗೆ. ಅವತ್ತು ಹೇಳೋಗಿದ್ದೀನಿ ಆಫೀಸನ್ಗೆ, ಇನ್ನೊಂದ್ಸರಿ ಗುಜರಾತಿಗೆ ಬರಲ್ಲ ಅಂತ. 4 ವರ್ಷ ಬಿಟ್ಟು ಬಂದಿದ್ದೀನಿ ಇವತ್ತು ಇದೇ ಆಫೀಸಿಗೆ. ಮತ್ತೆ ಹೆಂಗೋ ಬಂದ ತಕ್ಷಣ ಲೋಡ್ ಆಯ್ತು, ಅದೃಷ್ಟ ಹೊಲ್ಟೋಗ್ಬಿಡುಗರು ಅಷ್ಟೇ. ನೀನು ತಲೆ ಕೆಡ್ಸ್ಕೊಂಡ್ಬಿಡ. ಖಾಲಿ ಮಾಡ್ಕೊಂಡು ಅಷ್ಟು ಊರನ್ನು ಖಾಲಿ ಕ್ರೇಟ್ ಕಿತ್ತಾಕಿ. ಅಣ್ಣೊಂದು ಇನ್ನೊಂದು ಸಮಸ್ಯೆ ಏನು ಅಂದರೆ ನೋಡಿ, ಕ್ರೇಟ್ ಇದಾವೆ ಗಾಡಿಗೆ. ಈ ಕ್ರೇಟ್ನ ಅಲ್ಲಿಂದ ಹಾಕೊಂಬಂದ್ರೆ ಚಿಕ್ಕಬಳ್ಳಾಪುರದಿಂದ ಎಲ್ಲಿಗೂ ಲೋಡ್ ಆಗಿ ಗೌರಿಬಿದ್ನೂರಿಂದನೇ ಲೋಡ್ ಆಗಿರೋದು. ಏನಪ್ಪ ಅಂದರೆ ಬಾಳೆ ಗಿಡ ಲೋಡ್ ಮಾಡ್ಕೊಂಬಂದು ಇಲ್ಲಿ ಖಾಲಿ ಮಾಡಿ ಈ ಕ್ರೇಟ್ನ ವಾಪಸ್ ಊರಿಗೆ ಹಾಕೊಂಡು ಹೋಗ್ಬೇಕು. ಇವಾಗ ಏನಪ್ಪ ಮಾಡ್ತಾನೆ ಅಂದರೆ, ಒಂದು ಲೋಡ್ ಮಾಡಿಕೊಂಡು ಅದ್ರ ಮೇಲೆ ಕ್ರೇಟ್ ಹಾಕೊಂಡು ಹಗ್ಗ ತಡ್ಪಲ್ ಹಾಕೊಂಡು ಹೋಗ್ತಾರೆ. ಹೈಟ್ ಜಾಸ್ತಿ ಆಗುತ್ತೆ, ಬಟ್ ಬಾಡಿಗೆ ವರ್ಕೌಟ್ ಆಗಬೇಕು ಅಂದರೆ ಹಂಗೆ ಮಾಡಲೇಬೇಕು, ಬೇರೆ ಆಪ್ಷನ್ ಏನಿಲ್ಲ. ಅಣ್ಣ ಕುಡಿಯೋಕೆ ನೀರಿಲ್ಲ ಇಲ್ಲಿ, ನಮ್ಮ ಕಡೆ ಸಿಗೋದೇ ಇಲ್ಲ. ಕೈ ತೊಳೆಯಕ್ಕೆ ಬೇಕಾದ್ರೆ ಅಲ್ಲಿಗೆ ಹೋಗ್ಬಿಡು. ಎಲ್ಲಿ? ಹೌದಾ? ಹಂಗಿದ್ರೆ ಎಷ್ಟನ ತೊಳ್ಕ, ಯಾರು ಬೇಡ ಅನ್ನಲ್ಲ. ಬನ್ನಿ ಬಿರಿಯಾನಿ ಊಟ ಮಾಡೋಣ. ಬನ್ನಿ ಫ್ರೆಂಡ್ಸ್, ಬಿರಿಯಾನಿ ತಿನ್ನೋಣ. ನಿಜವಾಗ್ಲೂ ಕ್ವಾಂಟಿಟಿ ಭಾಳ ಕೊಟ್ಟವನೆ. ನಾವು ಸುಮ್ಮನೆ ಇಲ್ಲಿ ನಿನ್ನೆ ಹೊಟ್ಟೆ ಹೊಡೆದೋಯ್ತು ಗುರು. ದೇವರಣ್ಣ ಹೆಂಗ್ರು ಬಾಲಣ್ಣ, ಎಷ್ಟು ಹೊಟ್ಟೆ ಉರಿತಂದ್ರೆ ನಿನ್ನೆ ಲೈಫಾಗೆ. ಏನ್ ವೆಜ್ ಗುರು, ನಾನ್ ವೆಜ್ ಅಲ್ಲ. ಪನ್ನೀರ್ ಬುರ್ಜಿ, ಇದ್ಯಾವುದೋ ಇನ್ನೊಂದು ಏನು ತಗೊಂಡಿದ್ದು, ಮೂಂಗ್ ಮಸಾಲ ತಗೊಂಡು ರೊಟ್ಟಿ ತಿಂದಿರೋದು ಅಷ್ಟೇ. ಹಿಂಗೆ ಶಾಕ್ ಆಗೋದು ಬಿಲ್ ಕೇಳಿ ನಾವೇನೆ. ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಹೋಗಿ ಬಿರಿಯಾನಿ ತೊಗೊಂಬಂದಿದ್ದು. ಇಲ್ಲೇ ಇರಲಿ. ಬಿರಿಯಾನಿ ಅಂತೂ ಸೂಪರ್ ಆಗೈತೆ. ಬಟ್ ಒಂದು ಬೇಜಾರಾಗೋ ವಿಚಾರ ಅಂದರೆ ನೋಡಿ, ಕಲರ್ ಹಾಕಿದ್ದಾರೆ ಫುಡ್ಗೆ. ಇದು ತಿಂದರೆ ನಮಗೆ ಎಫೆಕ್ಟು, ಬಟ್ ಏನು ಬೇರೆ ಆಪ್ಷನ್ ಇಲ್ಲ, ತಿನ್ನಲೇಬೇಕು. ಇಲ್ಲಿ ಇದೇ ಥರ ಬಿರಿಯಾನಿ ಸಿಗೋದು, ಕಲರ್ ಮಿಕ್ಸ್ ಮಾಡ್ತಾರೆ. ರೆಡ್ಡು ಗ್ರೀನ್ 2 ಹಾಕಿದ್ದಾರೆ ನೋಡಿ. ಹೆಂಗುರು
ರೆಡ್ ಗ್ರೀನ್ 2 ಕಲರ್ ಹಾಕಿದ್ದಾನೆ. ಬಿರಿಯಾನಿ ಚೆನ್ನಾಗಿದೆ, ಬಿರಿಯಾನಿ ಸೂಪರ್ ಆಗೈತಲ್ವಾ, ಟೇಸ್ಟ್ ಚೆನ್ನಾಗೈತೆ. ಚೆನ್ನಾಗಿದೆ. ಬಟ್ ಕಲರ್ ಹಾಕ್ಬಾರ್ದಾಗಿತ್ತು. ಇದರಿಂದ ನಮ್ಮ ಮೆಣ್ ತಾಳಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆಸೆ ಬಿದ್ದು ತಿಂತಾ ಇರ್ಬೇಕು. ಕಂಪ್ಲೇಂಟ್ ಕೊಡೋಣ, ಫುಡ್ ಡಿಪಾರ್ಟ್ಮೆಂಟ್ ಅವ್ರ ಕಂಪ್ಲೇಂಟ್ ಕೊಡೋಣ. ಗುಜರಾತ್ ಗುರು ನಮ್ಮೂರಲ್ಲಿ ಆದ್ರೆ ಕೊಡ್ಬೋದಾಗಿತ್ತು. ಮೋಸ್ಟ್ಲಿ ಇಲ್ಲಿ ಬ್ಯಾನ್ ಮಾಡಿಲ್ಲ ಅನ್ಸುತ್ತೆ ಗುರು, ಇನ್ನ ಇಲ್ಲಾಂದಿದ್ರೆ ಆಗ್ತಾ ಇರಲಿಲ್ಲ ಅಷ್ಟುಲ್ ಬಗ್ಗೆ. ನಮ್ಮ ಕಡೆ ಬ್ಯಾನ್ ಮಾಡೋರು ಇವಾಗೆಲ್ಲ ಎಲ್ಲ ಹಾಕ್ತಾರೆ, ಏನಕ್ಕೂ ಹಾಕಲ್ಲ ನಮ್ದು. ಸಮೇತ ಕಲರ್ ಹಾಕಂಗಿಲ್ಲ ಇವಾಗ. ನಮ್ಮ ಕಡೆ ಎಲ್ಲೂ ಆಗ್ತಾನೂ ಇಲ್ಲ ಗುರು, ನಮ್ಮ ಕರ್ನಾಟಕದಾಗೆಲ್ಲ ನಿಲ್ಸಾಕವ್ರೆ. ಇವಾಗ ಅಣ್ಣ ಊಟ ಮಾಡ್ಕೊಂಡು ಲೋಡ್ಗೆ ಹೋಗ್ತತೆ, ನಾವು ಮತ್ತೆ ಆಫೀಸ್ ಹತ್ರ ಹೋಗೋಣ ಬ್ರೋ. ಊಟ ಮಾಡ್ಕೊಂಡು ಆಫೀಸ್ ಹತ್ರ. ಇವತ್ತೇನೋ ನಾವು ಮಾಡಲೇಬೇಕು ಬ್ರೋ, ನಾವು ಲೋಡಿಂಗು, ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ. ಊಟ ಎಲ್ಲ ಮಾಡಿದಾಯ್ತು, ನಮ್ಮ ಅಣ್ಣ ಹೊರಡ್ತೈತೆ ಬ್ರೋ, ಹುಷಾರಾಗಿ ಹೋಗ್ಬಾ. ಬಂದ ತಕ್ಷಣ ಹೋಗ್ತಾ ಇದೆಯಾ, ಹೋಗಿ ಅದೃಷ್ಟ ಚೆನ್ನಾಗೈತೆ, ಬೇಗ ಹೋಗ್ಬರ್ರಿ, ಹುಷಾರಾಗಿ ಹೋಗ್ರು. ಫೋನ್ ಮಾಡಿ. ಸರಿ ಗುರು, ಲೋಡ್ ಆದ್ಮೇಲೆ ಫೋನ್ ಹಾಕು. ಇವಾಗ ಈ ಕ್ರೇಟ್ಗಳು ಬಂದು ಅಲ್ಲಿ ಹೋಗಿ ಒಂದು ಹೋಟ್ಲ್ ಹತ್ರ ಇಳಿಸ್ತಾರೆ. ಯಾವುದು ಇವಾಗ ನಾವು ಹೆಂಗೆ ಆಲ್ಟ್ ಆಗಿದ್ವು ಇದೇ ಥರ ಒಂದು ಹೋಟ್ಲ್ ನೋಡ್ಬಿಟ್ಟು ಅದೆಲ್ಲ ಮಾತಾಡಿ ಈ ಕ್ರೇಟ್ಗಳನ್ನೆಲ್ಲ ಹೋಟ್ಲ್ ಹತ್ರ ಹಾಕಿ ಹೋಗಿ ಲೋಡ್ ಮಾಡ್ಕೊಂಡು ಬರ್ತಾರೆ. ಲೋಡ್ ಮಾಡ್ಕೊಂಬಂದಿದ್ದಾದ್ಮೇಲೆ ಈ ಕ್ರೇಟ್ನ ಅದ್ರ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಅಗ್ಗತಾಡ್ಕೊಂಡು ಹಾಕೊಂಡು ಹೋಗ್ತಾರೆ. ಈ ಕ್ರೇಟ್ದು ರಿಟರ್ನ್ ಬಾಡಿಗೆ ಇರುತ್ತೆ, ಅದೊಂದು ಬಾಡಿಗೆ ಡಬಲ್ ಬಾಡಿಗೆ ಆಗುತ್ತೆ, ವರ್ಕೌಟ್ ಚೆನ್ನಾಗಾಗುತ್ತೆ. ಹಾಗಾಗಿ ಈ ಥರ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಅಣ್ಣ ಗಾಡಿ ಎತ್ಕೊಂಡು ಹೋಗ್ತಾ ಐತೆ. ಅಲ್ಟ್ರಾ ಅಂತೂ ಗಾಡಿ ಲುಕ್ಕೇ ಲುಕ್ ಗುರು, ಅಲ್ಟ್ರಾ ಲುಕ್ಕೇ ಬೇರೆ, ಯಾವ ಥರ ಲುಕ್ ಇದೆ ಗಾಡಿ ಅಲ್ಟ್ರಾ. ಬಾಯ್ 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 ಬ್ರೋ, ನೀವು ಕೂಡ ಅಲ್ಟ್ರಾ ಲವರ್ ಏನನ್ಸುತ್ತೆ? ಅದ್ರ ಮುಂದೆ ಯಾವ ಗಾಡಿನೂ ಇಲ್ಲ ಗುರು, ನಾನು ಹೇಳ್ತೀನಿ. ಕ್ಯಾಂಟ್ರಲ್ಲಿ ಅದಕ್ಕೆ ಕಾಂಪಿಟೇಷನ್ ಕೊಡೋದು ಯಾವ ಗಾಡಿನೂ ಇಲ್ಲ. ಬೆಳಗ್ಗೆ ಆಯಿತು ಅಂದರೆ ಲೋಡ್ ಮಧ್ಯಾಹ್ನ ಮೇಲೆ ಬರ್ತವೆ ಅಂತಾರೆ, ಮಧ್ಯಾಹ್ನ ಆಯಿತು ಅಂದರೆ ಮಳೆ ಬರುತ್ತೆ, ಮಳೆ ಬಂದರೆ ಲೋಡ್ ಆಗಲ್ಲ. ಈಗ ನಮ್ಮ ಬಾಲಣ್ಣನ ಗಾಡಿ ಹೋಯ್ತು, ಈಗ ಶಿವಮೊಗ್ಗ ಗಾಡಿ ಬಂದು ಇಲ್ಲಿ ಹಾಕ್ಕೊಂಡಿದ್ದಾರೆ, ಅಲ್ಲಿ ನಿಲ್ಸಿದ್ರು ಇಷ್ಟೊತ್ತು. ಇಲ್ಲಿಂದ ಒಂದ್ಸರಿ ಆಫೀಸ್ ಹತ್ರ ಹೋಗಿ ನೋಡ್ಕೊಂಬರೋಣ. ಆಲ್ರೆಡಿ ಟೈಮ್ 2:30 ಆಗ್ತೈತೆ ನೋಡಿ, 2:30. ಬನ್ನಿ ಆಫೀಸ್ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಬರೋಣ, ಏನು ಹೇಳ್ತಾರೋ ನೋಡ್ಕೊಂಡು. ಮತ್ತು ಈ ಗಾಡಿ ಬಂದು BS6 ಅಲ್ಲೇ ಫೇಸ್ 2, ನಮ್ಮದು ಫೇಸ್ 1 ಆಗಿರೋದ್ರಿಂದ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಐತೆ. ಇವತ್ತು ಅದನ್ನೇ ತೋರಿಸ್ತೀನಿ ನಿಮ್ಗೆ ಆಮೇಲೆ. ಬೆಳಗ್ಗೆಯಿಂದ ಕುತ್ಕೊಂಡು ಸಾಕಾಗೋಯ್ತು. ಇವಾಗ ಪ್ಲಾನಿಂಗ್ ಏನಪ್ಪ ಅಂದರೆ ಏನೂ ಇಲ್ಲ, ಉಣ್ಣೋದು ಮಲ್ಕೊಳ್ಳೋದಷ್ಟೇ. 2 ದಿನ ಆಯಿತು ಗುರು, ಗುಜರಾತಿಗೆ ಬಂದು 3 ದಿನ ಆಯ್ತು. ಅವಾಗಲೇ ಹೇಳ್ದಂಗೆ 2 ದಿನದಿಂದ ಲೋಡಿಂಗ್ ಏನೂ ಇಲ್ಲ. ನಮ್ಮ ಬಾಲಣ್ಣನ ಅದೃಷ್ಟ ಚೆನ್ನಾಗಿದೆ, ಹೊರಟೋಗ್ಬಿಟ್ಟು ಬೇಗ ಬಂದ ತಕ್ಷಣ. ನೋಡೋಣ, ನಮ್ಮದು ನಾಳೆ ಶನಿವಾರ, ನಾಳೆ ಏನಾರ ಲೋಡ್ ಆಗಿಲ್ಲ ಅಂದರೆ ನಾಡಿದ್ದು ಭಾನುವಾರ, ಇನ್ನೂ 2 ದಿನ ಇಲ್ಲೇ ಇರಬೇಕಾಗುತ್ತೆ. ಇಲ್ಲಿಗೆ ಬಂದ್ಬಿಡ್ತದೆ, ಏನು ಮಾಡೋಕ್ಕಾಗಲ್ಲ. ನಾಳೆ ಸಿಂಗಲ್ ಆಗಲಿ ತುಂಬ್ಕೊಂಡು ಹೊರಟೋಗ್ಬಿಡೋಣ, ಇಲ್ಲಿ ಕಾದ್ರೆ ಪ್ರಯೋಜನ ಇಲ್ಲ. ಮಂತ್ ಸ್ಟಾರ್ಟಿಂಗಲ್ಲಿ ಗುಜರಾತಲ್ಲಿ ಲೋಡ್ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮ ಗಾಡಿ ಬಂದು BS6 ಆಗಿರ್ಬೋದು, ಬಟ್ ಫೇಸ್ 1. ಅವ್ರ ಗಾಡಿ ಬಂದು BS6 ಫೇಸ್ 2. ಅವ್ರ ಗಾಡಿ ಒಳಗೆ ಏನೇನು ಡಿಫ್ರೆನ್ಸ್ ಇದೆ, ನಮ್ಮ ಗಾಡಿಗೂ ಅವ್ರ ಗಾಡಿಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ಇವಾಗ ಹೋಗಿ ತೋರಿಸ್ತೀನಿ ಬನ್ನಿ. ಅದರಲ್ಲಿ ಲೈಟ್ ಮೂಡು ಹೆವಿ ಮೂಡು ಕೊಟ್ಟಿದ್ದಾರೆ, ಅಂದರೆ ಸ್ವಲ್ಪ ಫ್ಯೂಯಲ್ ಎಕನಾಮಿಕ್ ಜಾಸ್ತಿ ಬರೋಕ್ಕೆ ಲೈಟ್ ಮೂಡು ಹೆವಿ ಮೂಡು ಕೊಟ್ಟಿದ್ದಾರೆ, ಅದೊಂದು ಡಿಫ್ರೆನ್ಸ್ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಸೈಲೆನ್ಸರು, ಅದಕ್ಕೂ ಚೇಂಜ್ ಇದೆ ಸ್ವಲ್ಪ, ಅದನ್ನು ತೋರಿಸ್ತೀನಿ ಬನ್ನಿ. ಎರಡೂ ಗಾಡಿನೂ BS6 ಆದ್ರೂ ಫೇಸ್ 1 ಫೇಸ್ 2, ಹಂಗಾಗಿ ಡಿಫ್ರೆನ್ಸ್ ಏನೈತೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ನಮ್ಮ ಗಾಡಿ ಸೈಲೆನ್ಸರ್ ತೋರಿಸ್ತೀನಿ ಬರ್ರಿ ಹೆಂಗೈತೆ ಅಂತ. ಆ ಗಾಡಿಗೂ ಈ ಗಾಡಿಗೂ ಏನು ಡಿಫ್ರೆನ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ. ನಮ್ಮ ಸೈಲೆನ್ಸರ್ ಬಂದು ಫುಲ್ ಪ್ಯಾಕ್ಡ್ ಬರುತ್ತೆ ನೋಡಿ, ಫುಲ್ ಪ್ಯಾಕ್ ಇದೆ. ಆ ಗಾಡಿ ಸೈಲೆನ್ಸರ್ ತೋರಿಸ್ತೀನಿ. ಒಳಗಡೆ ನಮ್ಗೆ ಏನೇನು ಚೇಂಜಸ್ ಇದೆಯೋ ಗೊತ್ತಿಲ್ಲ, ಬಟ್ ನೋಡೋಕೆ ಶೇಪ್ ಮಾತ್ರ ಚೇಂಜ್ ಇದೆ. ಇದೊಂದು ಬಾಕ್ಸ್ ಶೇಪಲ್ಲಿ ಕೊಟ್ಟಿದ್ದಾರೆ, ಮತ್ತು ಫುಲ್ ಕವರ್ ಇದೆ, ಇದಕ್ಕೆ ಪ್ಯಾಕ್ ಸಿಸ್ಟಮ್ ಇದೆ. ಆ ಗಾಡಿಗೆ ಈ ಥರ ಇಲ್ಲ. ಈ ಗಾಡಿ ಸೈಲೆನ್ಸರ್ ನೋಡಿ ಯಾವ ಥರ ಇದೆ ಅಂತ. ಇದು ಫುಲ್ ಓಪನ್ ಕೊಟ್ಬಿಟ್ಟಿದ್ದಾರೆ. ಇದಕ್ಕೆ ನೀರಿಗೆ ಹೊಡಿತು ಅಂದರೆ, ಅಥವಾ ಇದು ನೋಡಿ ಕನೆಕ್ಷನ್ ಪೈಪ್ಗಳು ಎಷ್ಟೆಷ್ಟು ಚಿಕ್ಕವಿದ್ದಾವೆ ಸ್ಟೀಲ್, ನಾವು ಕಟ್ಟಾದವು ಅಂದರೆ ತುಂಬ ಸಮಸ್ಯೆ ಇದು. ನನ್ನ ಪ್ರಕಾರ ಇದಕ್ಕೂ ಅದೇ ಥರ ಕೊಟ್ಟಿದ್ರೆ ಬೆಟ್ರ್ ಆಗಿರೋದು. ಬಟ್ ಫೇಸ್ 2 ಇದು, BS6 ಅಲ್ಲೇ ಫೇಸ್ 1 ಫೇಸ್ 2 2 ಥರ ವೆಹಿಕಲ್ಸ್ ಇದ್ದಾವೆ. ನಮಗೆ ಫೇಸ್ 1, ಈ ಗಾಡಿ ಬಂದು ಫೇಸ್ 2. ಹಂಗಾಗಿ ನೋಡಿ ಈ ಥರ ಸೈಲೆನ್ಸ್ ಬರುತ್ತೆ. ಇದು ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ. ನಾವು ನೋಡ್ದಂಗೆ ಡೀಸೆಲ್ ಟ್ಯಾಂಕ್ ಆಗಿರ್ಬೋದು, ಆಡ್ಬ್ಲೂ ಟ್ಯಾಂಕ್ ಆಗಿರ್ಬೋದು, ಪ್ರತಿಯೊಂದು ಸೇಮ್ ಐತೆ. ಗಾಡಿ ಲೆಂತ್ ಆಗಿರ್ಬೋದು, ವಿಡ್ತ್ ಆಗಿರ್ಬೋದು, ಎಲ್ಲ ಕ್ಯಾಬಿನು ಎಲ್ಲ ಸೇಮ್ ಇದೆ. ಇವೆರಡು ಮಾತ್ರ ಡಿಫ್ರೆನ್ಸ್ ಇದೆ. ಇದೊಂದು ಮತ್ತು ಒಳಗಡೆ ತೋರಿಸ್ತೀನಿ, ಒಳಗಡೆ ಏನು ಡಿಫ್ರೆನ್ಸ್ ಐತೆ ಅಂತ. ನಮ್ಮ ಭಾರತ್ ಬೆನ್ಸ್ಗೂ ಇದಕ್ಕೂ ಏನಂದರೆ ಏನು ಡಿಫ್ರೆನ್ಸ್ ಇಲ್ಲ. ಡಿಫ್ರೆನ್ಸ್ ಇರೋದಂದರೆ ಒಂದೇ, ಇಲ್ಲಿದೆ ನೋಡಿ, ಪವರ್ ಮೋಡು, ಈಕೋ ಮೋಡು. ಇದು ಬಂದು ಈಕೋ ಮೋಡು, ಈ ಕಡೆ ಹಾಕಿದ್ರೆ ಪವರ್ ಮೋಡ್ ಬರುತ್ತೆ. ಇದು ಈಕೋ ಮೋಡು, ಪವರ್ ಮೋಡು, ಈ ಥರ ಚೇಂಜ್ ಮಾಡ್ಕೊಳಕ್ಕೆ ನಮ್ಮ ಗಾಡಿಗೇನು ಕೊಟ್ಟಿಲ್ಲ. ಇದು ಫೇಸ್ 2 ವರ್ಷನ್ ಆಗಿರೋದ್ರಿಂದ ಇದರಲ್ಲಿ ಇದೊಂದಿದೆ. ಚೇಂಜ್ ಮಾಡಿದ್ರೆ ಇನ್ಸ್ಟ್ರೂಮೆಂಟಲ್ ಕ್ಲಿಸ್ಟಲ್ ಏನೋ ಬರುತ್ತಾ, ಏನೋ ತೋರಿಸಲ್ಲ. ಇದು ಬಟನ್ ಪಿಕಪ್ಪಲ್ಲಿ ವೇರಿಯೇಷನ್ ಬರುತ್ತೆ ಅಷ್ಟೇ ನೋಡಿ. ಈ ಗಾಡಿ ಬಂದು ಬರೀ ರನ್ ಆಗಿರೋದು ನೋಡಿ ಎಷ್ಟಾಗೈತೆ ಅಂದರೆ, ಇನ್ನು 4705 ಕಿಲೋಮೀಟ್ರ್ ರನ್ ಮಾಡಿದ್ದಾರೆ. ಇದು 2ನೇ ಟ್ರಿಪ್ ಅಂತೆ. ಓನರು ನಮ್ಮ ಜೊತೆನೇ ಇದ್ದಾರೆ, ಮಾತಾಡ್ಸೋಣ ಗಾಡಿ ಎಷ್ಟೆಷ್ಟು ಮೈಲೇಜ್ ಕೊಡ್ತಾಯಿದೆ ಏನೇನೆಲ್ಲ ನಿಮ್ಗೆ ಎಲ್ಲ ಕೇಳೋಣ ಬನ್ನಿ.
ಮತ್ತು ನಮ್ಮ ಗಾಡೀಲಿ ಬಂದು ಇಲ್ಲಿ ಚಾರ್ಜಿಂಗ್ ಇದು ಕೊಟ್ಟಿಲ್ಲ ಸಾಕೆಟು, ಈ ಗಾಡೀಲಿ ಕೊಟ್ಟಿದ್ದಾರೆ. ಇಲ್ಲಿ ಮಾತ್ರ ಕೊಟ್ಟಿದ್ರು ನಮ್ಮ ಗಾಡೀಲಿ ಕೆಳಗಡೆ 24 ವೋಲ್ಟು, ಇಲ್ಲಿ ಕೊಟ್ಟಿರಲಿಲ್ಲ ನಮ್ಮ ಗಾಡಿಗೆ. ಫೇಸ್ 2 ಅಲ್ಲಿ ಇದೊಂದು ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಚಾರ್ಜಿಂಗ್ಗೆ. ಮತ್ತು ನಮ್ಮದ್ರಲ್ಲಿ ಇನ್ನೊಂದೇನಪ್ಪ ಅಂದರೆ ಇದು ಎಮರ್ಜೆನ್ಸಿ ಸ್ವಿಚ್ ಬಂದು ಪ್ಯಾಕ್ ಬರುತ್ತೆ, ಇದರಲ್ಲಿ ಸ್ವಲ್ಪ ಓಪನ್ ಇದೆ. ಮತ್ತು ಇನ್ನೇನು AC ಗೀಸಿ ಎಲ್ಲ ಸೇಮು, ಸಿಸ್ಟಮ್ ಎಲ್ಲ ಸೇಮು, ಇದು ರಿವರ್ಸ್ ಕ್ಯಾಮ್ರಾ, ಇನ್ನು A to Z ಎಲ್ಲ ಸೇಮೇ ಇದೆ. ಹೊರಗಡೆ ಅಂತೂ ನೋಡಿ ಎಷ್ಟೊಂದು ಮಳೆ ಬರ್ತಾಯಿದೆ. ಈ ಮಳೆಯಿಂದನೇ ನಾನು ಅಣ್ಣ ಇಬ್ಬರು ಇಲ್ಲೇ ಅಲ್ಟ್ ಆಗಿರೋದು. ಏನಣ್ಣ ಹೆಂಗರು ಗಾಡಿ ಮೈಲೇಜ್ ಹೆಂಗೈತೆ, ಪಿಕಪ್ ಹೆಂಗೈತೆ? ಫೇಸ್ 1ಗೂ ಫೇಸ್ 1 ನೋಡ್ಸಿದ್ದೀರಾ ನೀವು? ಫೇಸ್ 2 ಫಸ್ಟ್ ಸತಿ ಓಡಿಸಿರೋದು, ಡಿಫ್ರೆನ್ಸ್ ಗೊತ್ತಾಗಲ್ಲ. ಬಟ್ ಮೈಲೇಜ್ ಪಿಕಪ್ ಎಲ್ಲ ಹೆಂಗೈತೆ? ಮೈಲೇಜು ಪಿಕಪ್ ಬಗ್ಗೆ ಎಲ್ಲ ಏನು ಇಲ್ಲ ಅಣ್ಣ. ಮೈಲೇಜ್ ಗಿಲೇಜ್ ಎಲ್ಲ ಸ್ವಲ್ಪ ಮೈಲೇಜ್ ಒಂದೇ ಸ್ವಲ್ಪ ಕಮ್ಮಿ ಇದೆ. ಒಂದು 3.7 ಬಂತು ಫಸ್ಟ್ ಟ್ರಿಪ್ಪು, ಆಮೇಲೆ ಇಂಪ್ರೂವ್ ಬರೇ 3.7 3.7 ಬಂತು ಫಸ್ಟ್ ಟ್ರಿಪ್. ಎಷ್ಟು ವೆಯ್ಟ್ ಹಾಕಿದ್ರಿ ಟನ್ನೇಜ್? 12 ಟನ್ ಇತ್ತು ಅಷ್ಟೇ. ಬರೇ 3.7 ಬಂದಿತ್ತಾ? ನಾಸಿಕ್ ಹೋಗಿದ್ವಿ 3.7 ಬಂತು ಹೋಗೋ ಟೈಮಲ್ಲಿ, ಬರೋ ಟೈಮಲ್ಲಿ 4ಕ್ಕೆ ಬಂತು. ಈ ಟ್ರಿಪ್ಪು 4.7 ಆ ಥರ ಬರ್ತಿದೆ ಮೈಲೇಜು. ಪಿಕಪ್ ಆಮೇಲೆ ಗಾಡಿ ಬಗ್ಗೆ ಬೇರೆದೇನು ಇಲ್ಲ, ಆರಾಮಾಗಿದೆ. ಪಿಕಪ್ ಎಲ್ಲ ಚೆನ್ನಾಗಿದೆ. ಮೈಲೇಜ್ ಒಂದು ಕಮ್ಮಿ ಮೈಲೇಜ್ ಒಂದು ಕಮ್ಮಿ ಇತ್ತು, ಇಂಪ್ರೂವ್ ಆಗ್ತಿದೆ. ಇಂಪ್ರೂವ್ ಆಗತ್ತೇನೋ ಇನ್ನು ನೋಡಬೇಕು. ನಮ್ಮ ಗಾಡಿನೂ ಅಷ್ಟೇ. ಎಷ್ಟು ಬಂದಿದೆ ಈ ಟ್ರಿಪ್ ಅಂದರೆ? 0 ಮಾಡಿದ್ರಾ? ನಾವು 0 ಮಾಡಿದ್ವಿ ನೋಡಿ, ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ. ಎಲ್ಲಿ ಬಿಟ್ಟಿದ್ದು? ನಾವು ಬಿಟ್ಟಿದ್ದು ಶಿವಮೊಗ್ಗದಿಂದ, ಮನೆಯಿಂದ ಬಿಟ್ಟು ಕಡೂರಿಗೆ ಹೋಗಿ ಕಡೂರಿಂದ ಲೋಡ್ ಮಾಡ್ಕೊಂಡು 1500 ಕಿಲೋಮೀಟರ್ ಹೊಡೈತಾ? 4.5 ತೋರಿಸ್ತಾ ಐತೆ ಅಷ್ಟೇ ಬರುತ್ತೆ. 8 ಇತ್ತದು. ಇಲ್ಲಿಗೆ ಬಂದ್ಮೇಲೆ ಕಮ್ಮಿ ಮಾಡ್ದಲ್ಲ, ಕಮ್ಮಿ 3 ಪಾಯಿಂಟ್ ಕಮ್ಮಿ ಆಗಿದೆ. ಆಗ್ಬಿಡುತ್ತೆ ಅದು. ಇದು ಪಕ್ಕ ತೋರಿಸುತ್ತೆ ಗುರು. ಪಕ್ಕ ತೋರ್ಸುತ್ತೆ. ಬೇರೆ ಗಾಡಿಲಿ ನಾನು ನೋಡ್ದಂಗೆ ನಮ್ದು ಅಲ್ಟ್ರಾದಲ್ಲಿ ಇದೆ 8-10 ತೋರಿಸುತ್ತೆ, ಬರಲ್ಲ ಅಷ್ಟು ಮೈಲೇಜ್. ನಾನು ಕ್ಯಾಲ್ಕುಲೇಷನ್ ಮಾಡಿ ಮೈಲೇಜಿಗೂ ಏನು ಕಮ್ಮಿ ಕರೆಕ್ಟಾಗಿ ತೋರಿಸುತ್ತೆ, 100% ಕರೆಕ್ಟಾಗಿ ತೋರಿಸುತ್ತೆ. ನಂದು ಅಷ್ಟೇ, ಇವಾಗ 4.6 ಬಂದಿದೆ ಟ್ರಿಪ್. ನಮಗೆ 4.8 ಬಂದಿತ್ತು. ಏನ್ ಕಥೆನ 5 ಮೇಲಿತ್ತು. ನಾವು ಕಚ್ಚಾ ಮಾಲ್ ತುಂಬ ಹೊಡ್ಕೊಂಡ್ ಬಂದ್ವಲ್ಲ, ಕಮ್ಮಿ ಆಗಿದೆ. ಕಚ್ಚಾ ಮಾಲ್ ಬರ್ಬೇಕು ಈ ಗಾಡಿ ಲೆಕ್ಕ. ಬೇರೆ ಗಾಡಿ ಕಂಪ್ಯಾರಿಸನ್ ಅಲ್ಲಿ ಮೈಲೇಜ್ ಬರ್ಬೇಕು. ಹೌದು, 5-5.5 ಬರಲೇಬೇಕು. 12 ಟನ್ ಕೆಟಗರಿ ಗಾಡಿ 5.5 ಮೈಲೇಜ್ ಮಿನಿಮಮ್ ಬರಲೇಬೇಕು. 5.5 6 ಬರ್ತಿತ್ತೆ. ನಮ್ ಗಾಡಿಗೂ ಅವ್ರ ಗಾಡಿಗೂ ಹೆಚ್ಚು ಕಮ್ಮಿ 4-5 ಸಾವಿರ ಡಿಫ್ರೆನ್ಸ್ ಆದ್ರೆ ವೇರಿಯೇಷನ್. ತಿಂಗ್ಳಿಗೆ 4 ಟ್ರಿಪ್ ಎಷ್ಟಾಗೋಯ್ತು? ಫಸ್ಟ್ ಟ್ರಿಪ್ಪಿಗೆ 4-5 ಸಾವಿರ ಡೀಸೆಲ್ ಜಾಸ್ತಿ ಕೊಡ್ತಿದ್ದು. ಅದೇ ತಿಂಗ್ಳಿಗೆ 4-5 ಟ್ರಿಪ್ ಅಂದ್ರೆ ಎಷ್ಟಾಯ್ತು? 20-25 ಸಾವಿರ ರೂಪಾಯಿ ನಮಗೆ ಲಾಸ್ ಆಗುತ್ತೆ. ಅದೇ ದುಡ್ಡು ಕಂತಿಗೆ ಹಾಕಿ ಕೊಟ್ಟಿದ್ರೆ ನಮಗೆ ಅರ್ಧ ಕಂತು ಆಗುತ್ತೆ ಗುರು. ಏನು ನನ್ನ ಅನಿಸಿಕೆ ಪ್ರಕಾರನೂ ಅಷ್ಟೇ, ಭಾರತ್ ಬೆಂಜಲ್ಲಿ ಸ್ವಲ್ಪ ಮೈಲೇಜ್ ಡೌನ್ ಇದೆ. ಏನು ಪ್ರಾಬ್ಲಮ್ ಇಲ್ಲ. ಬೇರೆ ಇನ್ನೇನು ಪ್ರಾಬ್ಲಮ್? ರೋಡ್ ಗಾಡಿಯಲ್ಲಿ ಖಾಲಿ ಗಾಡಿ ತರ ಓಡುತ್ತೆ. ಅದೇ ನಮ್ದು ಅಷ್ಟೇ ಅಲ್ವಾ ಗುರು? ನಮ್ದು ಹೆಚ್ಚು ಕಡಿಮೆ ನಮ್ದು ಹಳೆ ಗಾಡಿ 1.30 ಓಡಿದೆ. ಇವತ್ತಿನವರೆಗೂ ಒಂದು ಕಂಪ್ಲೇಂಟ್ ಇಲ್ಲ. ಅದು ಇವಾಗ ಇಂಪ್ರೂವ್ ಆಗಿದೆ, 1 ಲಕ್ಷ ಆದ್ಮೇಲೆ ಇಂಪ್ರೂವ್ ಆಯ್ತದ ಲೈಟ್ ಆಗಿ. ಇವಾಗ 5.5-6 ಬರ್ತಾ ಇದೆ. ಈ ಗಾಡಿ 55 ಸಾವಿರ ಹೊಡೈತೆ, 55-56 ಸಾವಿರ. ಬಟ್ ಇದನ್ನ ಇಂಪ್ರೂವ್ ಆಗಿಲ್ಲ. ಇನ್ನೊಂದು ಫೇಸ್ 1 ಈಗ ಫೇಸ್ 2 ಬರ್ತಿಲ್ಲ, BS6+ ಅದ್ರಲ್ಲಿ ಮೈಲೇಜ್ ಇದೆ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು ನಾವು ಓಡಿಸೋದು. ಎಲ್ಲರೂ ಹಂಗೆ ಹೇಳ್ತಾರೆ, ಫೇಸ್ 1 ಗಿಂತ ಫೇಸ್ 2 ಚೆನ್ನಾಗಿ ಮೈಲೇಜ್ ಇದೆ ಅಂತ. ಬಟ್ ನಮ್ಗೇನೋ ಅದು ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಯಾಕಂದ್ರೆ ನಾವು ಫೇಸ್ 2 ತಗೊಂಡಿಲ್ಲ. ನೀವು ತಗೊಂಡಿದ್ದೀರಾ, ಸ್ವಲ್ಪ ನೋಡಿ ಹೇಳಿ. ಸ್ವಲ್ಪ ಒಂದೆರಡನೇ ಟ್ರಿಪ್ 50,000-40,000 ಆದ್ರೂ ಮಿನಿಮಮ್ ಓಡಬೇಕು. ಅದೇ ಓಡಿದ್ಮೇಲೆ ಗೊತ್ತಾಗುತ್ತೆ. ಗಾಡಿ ಅಂತೂ ಬ್ರಾಂಡ್ ನ್ಯೂ ಗಾಡಿ ನೋಡ್ಬೋದು. ಇನ್ನು ಸೆಕೆಂಡ್ ಟ್ರಿಪ್ಪು ಸೇಮ್ ನಮ್ದು ಗಾಡಿ ಏನಿದೆ ಸೇಮ್ ಅದೇ ಥರ. ಇನ್ನು ಕವರ್ ಕೂಡ ಓಪನ್ ಮಾಡಿಲ್ಲ ಅಣ್ಣವರು. ಸೇಮ್ ನಮ್ದು ಗಾಡಿ ಏನಿದೆ ಅದೇ ಗಾಡಿ. 1-2-3 ಡಿಫ್ರೆನ್ಸ್ ಬಿಟ್ರೆ ಇನ್ನೇನು ಇಲ್ಲ ಫೇಸ್ 1ಗೂ ಫೇಸ್ 2ಗೂ. ಸೈಲೆನ್ಸರ್ ತೋರ್ಸ್ ಬಂದೆ ಅವಾಗ್ಲೇ. ಸೈಲೆನ್ಸರ್ ಆ ತರ ಕೊಡಬಾರ್ದಿತ್ತು ಗುರು. ಇನ್ನೊಂದು ಪ್ಯಾಕ್ ಕೊಟ್ಟಿದ್ರೆ ಅದ್ರಲ್ಲಿ ಚಿಕ್ಕ ಪೈಪ್ ತರ ಬಂದಿದೆ ಗೊತ್ತಾ, ಕಟ್ಟಾಗ ಹೋಗ್ತವೆ. ನಮ್ಮ ಅಲ್ಟ್ರಾದಲ್ಲಿ ಅದೇ ಕಂಪ್ಲೇಂಟ್ ಇರೋದು. ಸೈಲೆನ್ಸರ್ 2 ಪೈಪ್ ಬರುತ್ತೆ, ಯಾರು ಮುಟ್ಟಕ್ಕೂ ಹೋಗಲ್ಲ. ಹೌದೌದು, ಅದೊಂದು ಪ್ಯಾಕ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಇಲ್ಲ ನೀವು ಒಂದು ಕೆಲಸ ಮಾಡ್ಬಿಡಿ, ಅದಕ್ಕೊಂದು ಪ್ಯಾಕ್ ಮಾಡಿಸ್ಬಿಡಿ, ಗ್ರಿಲ್ ತರ ಸೈಡ್ ಕೆಳಗ ಏನೋ ಒಂದು ಮಾಡಿಸ್ಕೊಂಬಿಡಿ. ಇಲ್ಲಾಂದ್ರೆ ಸೇಫ್ಟಿ ಇರಲ್ಲ. ಅದು ಹೌದು, ಸೇಫ್ಟಿ ಬರಲ್ಲ ಅದಿಲ್ಲ ಅಂದ್ರೆ. ನೋಡಿ, ಈಕೋ ಮೂಡು ಲೆವೆಲ್ ರೋಡಲ್ಲಿ ಈಕೋ ಮೂಡ್ ಹಾಕಿ ಅಂತಂದೇ ಕೊಟ್ಟಿದ್ದಾರೆ. ಅದಕ್ಕಿಂತ ಲೈಟ್ ಅಪ್ ಬಂದ್ರೂ ಈಕೋದಲ್ಲೇ ಓಡಿಸಿ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಬಂದು ಫುಲ್ ಘಾಟ್ ಸೆಕ್ಷನಲ್ಲಿ ಫುಲ್ ಅಪ್ ಇದ್ದಾಗ ಮಾತ್ರ ಪವರ್ ಮೂಡ್ ಹಾಕಿ ಗಾಡಿ ಓಡಿಸಿ ಅಂತ ಕೊಟ್ಟಿದ್ದಾರೆ. ಬಟ್ ಟೈಮಿಂಗ್ ಮಾಲ್ಗೆ ಆಗಲ್ಲ ಗುರು ಇದು. ಪವರ್ ಬೇಕೇ ಬೇಕು. ಅದೇ ಆಮೇಲೆ ಇಲ್ಲೇ 5-10 ಸಾವಿರ ಬಾಡಿಗೆ ಕಮ್ಮಿ ಇಸ್ಕೊಬೇಕು. ಟೈಮಿಂಗ್ ಎಷ್ಟು ಅವರ್ ಕೊಟ್ಟಿದ್ರು ಅಲ್ಲಿ ಕಡೂರಿಂದ? ನಮಗೆ 36 ಅವರ್ ಕೊಟ್ಟಿದ್ರು, ನಾವು 28-29 ರೀಚ್ ಮಾಡ್ಬಿಟ್ಟಿದ್ವಿ. ನಮ್ದೇ ಗುರು 31 ಅವರ್ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಿಂದ. ನಮ್ಗೆ ಆಗ್ಲಿಲ್ಲ ಟೈಮ್ ರೀಚ್ ಮಾಡಿ. ಫ್ಲೈಟ್ ಇಂಜಿನ್ ಹಂಗೆ ಆಗೈತೆ ಅವ್ರಿಗೆ ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು. 80 ಮೇಲೆ ಗಾಡಿ ಓಡಲ್ಲ, ಹೊಸ ಗಾಡಿ ಓಡಲ್ಲ. ಡೌನ್ ಗೇನ್ ಬಂದ್ರೆ ಒಂದು 90 ಹೋಗುತ್ತೆ ಅಷ್ಟೇ. ಟ್ರಾಫಿಕ್ ಅದ್ರಲ್ಲೂ ಈ ರೋಡಲ್ಲಿ ಬರ್ತೀವಲ್ಲ ಗುರು, ಆಗೋದಿಲ್ಲ ಟೈಮಿಂಗು.
ನೋಡಿ ಈ ಥರ ಇದೆ ಫೇಸ್ಟು. ಯಾರನ್ನ ಗಾಡಿ ತಗೊಳೋರು ಒಬ್ರು ನೋಡ್ಬಿಟ್ಟಂತೂ ದಯವಿಟ್ಟು ತೊಗೊಬೇಡಿ, ಹೋಗಿ ಓಡಿಸಿ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಗಾಡಿ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು. ಏನ್ ಬ್ರೋ ಕರೆಕ್ಟಾ? ಯಾಕಂದ್ರೆ ನಾವು ಯಾವ ಗಾಡಿ ಮಾಡ್ಬೇಕಾದ್ರೂ ನಾವು ಅದ್ರ ಬಗ್ಗೆ A to Z ತಿಳ್ಕೋಬೇಕು. ತಿಳ್ಕೊಂಡ್ ಎಲ್ಲ ಮಾಡ್ಕೋಬೇಕು. ಯಾರು ಮಾಡಿದಾರಂತ ನಾವು ಮಾಡಿ ಅನುಭವಿಸೋದಲ್ಲ. ಆ ಗಾಡಿ ನೋಡ್ಬೇಕು. ಇದ್ರ ಕಂಪೇರಿಸನ್ ತುಂಬಾ ಗಾಡಿ ಇದಾವೆ. ಟಾಟಾಕ್ ಬಂದ್ರೆ ಅಲ್ಟ್ರಾ 1918 ಇಲ್ಲ 1916 ಇದೆ. ಮಹೇಂದ್ರಾಗ್ ಬಂದ್ರೆ ಮಹೇಂದ್ರ ಫ್ಯೂರಿಯೋ 18 ಅದು ಇದು ಕಾಂಪಿಟೇಷನ್. ಇನ್ನ ಲೈಲ್ಯಾಂಡ್ ಬಂದ್ರೆ 2 ಇದೆ. ಬಾಸ್ ಇದೆ ಒಂದು 1920, ಮತ್ತೆ ಈಕೋಮೆಂಟ್ 1915 ಇದೆ. ದುಡಿಯಾಕಂತ ತಗೋಬೇಕಾದ್ರೆ ಮೈಲೇಜ್ ಗಿಲೇಜ್ ಎಲ್ಲ ಬರ್ಬೇಕು ನೋಡ್ಬೇಕು. ಶೋಕಿ ಮಾಡ್ಬೇಕಂದ್ರೆ ಅವ್ರು ಯಾರು ಇಷ್ಟ ತಗೋಬೇಕು. ಶೋಕಿ ಮಾಡೋರು ಭಾರತ್ ಬೆಂಜ್ ಗುರು. ನಾನು ಎಲ್ಲಾರ ಮುಂದೆನೂ ಹೇಳ್ತೀನಿ, ಬೇಕಾದ್ರೆ ಶೋಕಿ ಮಾಡಿ ನಾವು ಕಂಫರ್ಟಬಲ್ ಆಗಿರ್ಬೇಕು ಅಂದ್ರೆ ಇಲ್ಲ ಸ್ಪೇಸ್ ಆಗ್ಲಿ ಇಲ್ಲೆಲ್ಲ ಗಾಲಿ ಇಟ್ಕೊಳಕ್ ಹಿಂಗ್ ಇಷ್ಟು ಕ್ಲೀನ್ ಆಗಿ ಕುತ್ಕೊಳಕ್ಕೆ ಆಗಲ್ಲ ಬೇರೆ ಗಾಡಿಲಿ. ಗಾಡಿಯಲ್ಲಿ ಕಂಫರ್ಟ್ ಇರಂಗ್ ಬೇರೆ ಗಾಡಿಯಲ್ಲಿ ಯಾವ ಗಾಡಿಲೂ ಕೊಡಕ್ ಚಾನ್ಸೇ ಇಲ್ಲ. ಸೀಟ್ ಆಗಿರ್ಬೋದು ನೋಡ್ಬೋದು ನೀವು, ಇಲ್ಲಿಂದ ಎಷ್ಟು ಗ್ಯಾಪ್ ಇದೆ. ಇಲ್ಲೆಲ್ಲ ಸೀಟ್ ಮಾಡಿಸ್ಕೊಂಡ್ಬಿಟ್ರೆ ನಾವು ಇನ್ನೂ ಜಾಗ ಆಗೋಗುತ್ತೆ ಮಲ್ಗಕ್ಕೆ. ಆರಾಮಾಗಿ ಮಲಗ್ಬೋದು. ಇನ್ನೂ ಇಬ್ರು ಆರಾಮಾಗಿ ಮಲಗ್ಬೋದು. ಹಿಂದೆ ಸಣ್ಣಗಿರೋರಾದ್ರೆ, ಅಣ್ಣನಂಗಿರೋರಾದ್ರೆ ಇಬ್ರು ಆರಾಮಾಗಿ ಮಲಗ್ಬೋದು. ಇಲ್ಲಿ ಅಷ್ಟು ಸ್ಪೇಸ್ ಇದೆ. ಇಲ್ಲಿ ಸ್ವಲ್ಪ ಕವರ್ ಮಾಡಿಸ್ಕೊಬೇಕು ಅಷ್ಟೇ ಸೀಟ್ನ. ಫೇಸ್ 1ಗೂ ಫೇಸ್ 2ಗೂ ಇಷ್ಟೇ ವೇರಿಯೇಷನ್ ಇರೋದು. ಇಷ್ಟು ಬಿಟ್ರೆ ಇನ್ನೇನು ವೇರಿಯೇಷನ್ ಇಲ್ಲ ಗಾಡೀಲಿ. ಅದು ಬಿಟ್ರೆ ಇನ್ನೇನು ಐತೆ ಗುರು ವೇರಿಯೇಷನ್? ಫೇಸ್ 1ಗೂ ಫೇಸ್ 2ಗೂ ಸೇಮ್ ಏನೇ, ಬಟ್ ಸ್ವಲ್ಪ ಏನೇನೋ ಮೈಲೇಜಲ್ಲಿ ಇಂಪ್ರೂವ್ ಆಗಿದೆ ಅಂತ ಜನ ಹೇಳಿದ್ದು. ಫೇಸ್ 2 ತೊಗೊಂಡಿರೋರು ಇದರಲ್ಲಿ ಪವರ್ ಮೂಡಿ ಇಕೊಂಬಿಟ್ಟು ಕೊಟ್ಟಿರೋದ್ರಿಂದ ಸ್ವಲ್ಪ ಯೂಸ್ ಆಗುತ್ತೆ. ನೋಡೋಣ, ಸ್ವಲ್ಪ ದಿನ ಓಡೋವರೆಗೂ ಗೊತ್ತಾಗಲ್ಲ ಗಾಡಿಗಳು. 40-50 ಸಾವಿರ ಇಲ್ಲ 1 ಲಕ್ಷ ಓಡೋವರೆಗೂ ಏನೂ ಮಾಡೋಕ್ಕಾಗಲ್ಲ. ನಾವು ಸಾಕಲೇಬೇಕು. ಭಾರತ್ ಬೆಂಜ್ ಯಾವತ್ತಿದ್ರು ಆನೆ ಇದ್ದಂಗೆ. ಆನೆ ಮೇಂಟೆನೆನ್ಸ್ ಹೆಂಗೆ ಅಂತ ಗೊತ್ತಲ್ಲ ನಿಮಗೆ. ಸಖತ್ತಾಗಿ ದುಡ್ಡು ಹಾಕಬೇಕು. ಆನೆ ಅಂದ್ಕೊಂಡ್ಬಿಟ್ರಿ ಈ ಗಾಡಿಗಳೆಲ್ಲ. ಬೇರೆ ಗಾಡಿಗೂ ಈ ಗಾಡಿಗೂ ಹೋಲಿಸಿದ್ರೆ ತುಂಬಾ ಖರ್ಚಿದೆ. ಇದು ಮೇಂಟೆನೆನ್ಸ್ ಬರಲ್ಲ. ಒಂದ್ ನೋಡ್ರೆ ಚೆನ್ನಾಗೂ ಇದೆ, ಹಿಂಗ್ ನೋಡ್ರೆ ಹಿಂಗಿದೆ. ಮೇಂಟೆನೆನ್ಸ್ ಬರಲ್ಲ, ಬಂದ್ರೆ ಜಾಸ್ತಿ ದುಡ್ಡು. ಹೌದೌದು. ಒಂದ್ ಕಡೆ ನೋಡಿದ್ರೆ ಮೇಂಟೆನೆನ್ಸ್ ವಿಚಾರಕ್ಕೆ ಬಂದ್ರೆ ಏನು ಕೆಲಸನೇ ಬರಲ್ಲ ಈ ಗಾಡಿಗಳು. ವರ್ಷಾನ್ಗಟ್ಲೆ ಓಡಿಸಿದ್ರು ಗಾಡಿ ಬೇಗ ಕೆಲಸ ಬರಲ್ಲ. ಬಟ್ ಒಂದ್ ಕಡೆ ಖರ್ಚು ನೋಡೋದಾದ್ರೆ ಎರಡು ಸ್ವಲ್ಪ ಜಾಸ್ತಿ ಕುಡಿತದೆ, ಡೀಸೆಲ್ ಜಾಸ್ತಿ ಕುಡಿತದೆ. ಆ ಖರ್ಚು ನೋಡೋದಾದ್ರೆ ಸ್ವಲ್ಪ ಸಾಕೋದ್ ಕಷ್ಟ ಐತೆ ಭಾರತ್ ಬೆಂಜ್ ಗಾಡಿಗಳನ್ನ. ಮತ್ತೆ ಹಿಂದೇನು ಹೇಳಕ್ ಇಷ್ಟಪಡ್ತೀವಿ ಗಾಡಿ ತಗೊಳೋರು ಹೊಸದಾಗಿ? ಏನು ಇಲ್ಲ, ನಾವು ತಗೊಂಡಿದೀವಿ, ಮಾಡ್ಬೇಕು. ತಗೊಂಡ್ಮೇಲೆ ಏನೋ ನಿರ್ಧಾರ ಮಾಡ್ಬಾರ್ದು. ಓಡ್ಸ್ ನೋಡಿದ್ರೆ ಏನಂತ ಕ್ಲೀನ್ ಆಗಿ ಗೊತ್ತಾಗತ್ತೆ. ಅವ್ರ ಮಾತು ಕೇಳಿದ್ರೆ ಗಾಡಿ ತಗೊಳಕ್ ಬಿಡಿ. ಫಸ್ಟ್ ನಾನು ಹೇಳೋದಂದ್ರೆ ಅವ್ರಿವ್ರು ವಿಡಿಯೋ ಮಾಡಾಕ್ತಾರೆ, ಅವ್ರನ್ನ ನೋಡಿದ್ ಗಾಡಿ ತೊಗೊಂಡ್ವಿ, ಇವ್ರನ್ನ ನೋಡಿ ಗಾಡಿ ತೊಗೊಂಡ್ವಿ ಅನ್ನೋದು ಬಿಟ್ಬಿಡಿ ದಯವಿಟ್ಟು. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಗಾಡಿ ತೊಗೊಳ್ಳಿ. ಅದಕ್ಕಿಂತ ಮುಂಚೆ ಕಂಪ್ನಿಲಿ ಹೋಗಿ ಡೆಮೋ ನೋಡಿ, ಗಾಡಿ ಹೆಂಗಿದೆ ನೋಡಿ, ಓಡ್ಸ್ ನೋಡಿ, ಆಮೇಲೆ ಗಾಡಿ ತಗೊಳ್ಳಿ. 100% ನಮಗೆ ಮೇಂಟೈನ್ ಮಾಡೋದ್ ಶಕ್ತಿ ಇದೆ ಅಂತ ಇದ್ರೆ ತಗೋಬೇಕು. ಇನ್ನೊಂದು, ಗಾಡಿ ತಗೊಂಡ್ಮೇಲೆ ಲಾಭನ ಅಷ್ಟೇ ಇದ್ದಿದ್ದೆ. 1 ತಿಂಗಳು 2 ತಿಂಗಳು ಕೈಯಿಂದ ಕಂತು ಕಟ್ಟಬೇಕಾದ ಪರಿಸ್ಥಿತಿ ಬಂದ್ರು ಗಾಡಿ ಉಳಿಸ್ಕೊಂತೀನಿ ಅನ್ನೋ ಶಕ್ತಿ ಇದ್ರೆ ಮಾತ್ರ ಗಾಡಿ ತಗೊಳ್ಳಿ. ಇಲ್ಲ ನಾನು ಗಾಡಿಗೆ ದುಡ್ದು ಗಾಡಿ ಕಟ್ತೀನಿ ಅಂದರೆ ಆಗೋದೇ ಇಲ್ಲ. ನಾವು 2 ತಿಂಗಳಿಂದ ಕೈಯಿಂದ ಎಷ್ಟು EMIಗಳು ಹಾಕಿದೀವಿ ಅಂತ ನಮಗೆ ಗೊತ್ತು. ಗಾಡಿ ಇಟ್ಟಿರೋರಿಗೆ ಆಷಾಢ ಶ್ರಾವಣ ಬಂತು ಅಂದರೆ ನಮ್ಗೆ ಎಷ್ಟು ದರಿದ್ರ ಹತ್ಕೊಂತ ನಮಗೆ ಗೊತ್ತು. ಇವಾಗ 2 ದಿನ ಆಯಿತು ಇಲ್ಲೇ ಇದ್ದೀವಿ. ಈ ಹೋಟ್ಲಿಗೆ ಹೋದ್ರೆ ಇಲ್ಲಿ ಒಂದು ಹೊತ್ತಿಗೆ 1000 ರೂಪಾಯಿ ಬಿಲ್ ಮಾಡ್ತಾರೆ 4 ಜನಕ್ಕೆ ಈ ಹೋಟ್ಲಲ್ಲಿ. ಹೆಂಗೆ ಮೇಂಟೈನ್ ಮಾಡ್ಕೊಂಡಿರ್ಬೇಕು ಇಲ್ಲಿ. ಗಾಡೀಲಿ ಅಡುಗೆ ಮಾಡ್ಕೊಳ್ಳೋಣ ಅಂದರೆ ಗ್ಯಾಸ್ ಮನೇಲಿ ಬಿಟ್ಟು ಬಂದಿದ್ದೀವಿ. ಐಟಮ್ ಎಲ್ಲ ಐತೆ ಗುರು, ಗ್ಯಾಸ್ ಒಂದಿಲ್ಲ ನಂದ್ರಾಗೆ. ನೋಡೋಣ ಇನ್ನೊಂದು ರೋಡ್ ಆಫೀಸ್ ಹತ್ರ ಹೋಗ್ಬಿಟ್ಟು ಲೋಡಿಂಗ್ ಏನೋ ಸೆಟ್ ಆಯ್ತು ಏನೋ ಕೇಳ್ಕೊಂಡು ಬರೋಣ ಬನ್ನಿ.